ಪ್ರಶ್ನೋತ್ತರ ಅವಧಿಯನ್ನ ಬದಿಗೊತ್ತಿ ನಿಲುವಳಿ ಸೂಚನೆಯನ್ನ ತೆಗೆದುಕೊಳ್ಳಬೇಕು ಅಂತೇಳಿ ನಾವು ನಿಮಗೆ ಮನವೊಲಿಸುವಂತ ಪ್ರಯತ್ನವನ್ನು ಮಾಡಿದ್ವಿ. ನೀವು ನಿಯಮಾವಳಿ ಪ್ರಕಾರಕ್ಕೆ ಕೊಡ್ಲಿಕ್ಕೆ ಆಗಲ್ಲ ಅಂತೇಳಿ ನಮ್ಮನ್ನು ಒಪ್ಪಿಸಿ ನಂತರ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರಿ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಬೇರೆ ಬೇರೆ ಕಾರಣಗಳು ನಿಯಮಾವಳಿಗಳನ್ನು ಹೇಳಿ ತೆಗಿಲಿಕ್ಕೆ ಬರೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿ ಅದನ್ನು ರಿಜೆಕ್ಟ್ ಮಾಡಿದಿರಿ. ನಾನು ನಿಮ್ಮ ಪೀಠದ ನಿರ್ಣಯವನ್ನ ಪ್ರಶ್ನೆ ಮಾಡೋದಿಲ್ಲ, ಆದರೆ ದಯಮಾಡಿ ಇಷ್ಟು ದೊಡ್ಡ ಪ್ರಮಾಣದ ವಿಷಯ ಇರುವಂತ ಸಂದರ್ಭದಲ್ಲಿ ನಿಮ್ಮ ನಿರ್ಣಯವನ್ನ ನೀವು ಒಂದ್ಸರಿ ಮರುಪರಿಶೀಲಿಸಬೇಕು ಅಂತ ನಾನು ವಿನಂತಿಸ್ತೇನೆ. ಯಾಕೆ ಅಂತ ಕೇಳಿದ್ರೆ ಒಂದ್ ಸೆಕೆಂಡ್ ನೀವು ಬಹುಶಃ ನಿಯಮ ಅನುಸಾರವಾಗಿ ಮಾತಾಡ್ತಿದ್ದೀರಿ. ಬೆಳಿಗ್ಗೆ ಬಾಲ ಚರ್ಚೆ ಆಯಿತು, ನಿಯಮಕ್ಕೆ ಅನುಗೋಸ್ಕರ ನಾನು ಸಾಧ್ಯವಿಲ್ಲ ಅಂತ ರಿಜೆಕ್ಟ್ ಮಾಡಿದ್ದೇನೆ. ತಾವು ಮತ್ತೆ ಒಂದು ರೂಲ್ಸ್ ನಿಯಮ ಪ್ರಕಾರವೇ ಒಂದ್ ಸೆಕೆಂಡ್ ನಿಯಮ ಪ್ರಕಾರವೇ ತಮ್ಮ ಆ ವಿಚಾರ ಮರುಪರಿಶೀಲನೆ ಮಾಡಬೇಕಂತ ಇವತ್ತು ಕೇಳ್ತಾ ಇದ್ದೀರಿ. ಆಯ್ತು, ನಿಮ್ಮ ಮರುಪರಿಶೀಲನೆ ಮನವಿ ಮತ್ತು ಅರ್ಜಿ ತಾವು ಕೊಟ್ಟಿದ್ದೀರಲ್ಲ, ಅದನ್ನು ಪರಿಶೀಲಿಸಿ ನಾನು ಮತ್ತೆ ತೀರ್ಮಾನ ಕೊಡ್ತೇನೆ. ಈಗ ಬಿಲ್ ತಗೊಳ್ಳುವ ಪೂರ್ತಿ ಮಾಡಲಿಲ್ಲ, ನಾನು ಚೂರು ಒಂದು ನಿಮಿಷ ಒಂದ್ ಸೈಡ್ ಆಗಬಾರ್ದು. ಇಡಿಗೆ ಪರ್ಮಿಷನ್ ಕೊಟ್ಬಿಡ್ತೀರಾ? ಯಾವುದೋ ನಿಗಮ ಇವಾಗ ಇನ್ಸಿಡೆಂಟ್ ಆಗಿದೆ. ಯಾವ ಪ್ರಶ್ನೆ ನೋಡಿ, ನಾವೊಂದು ಕೆಟ್ಟ ಸಂಪ್ರದಾಯದಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾವುದಾದ್ರು 2 ವರ್ಷಗಳ ಹಿಂದೆ ಕೇಸನ್ನು ತಗೊಂಡು ಇಲ್ಲಿ ಜುಡಿಷಿಯಲ್ ಎನ್ಕ್ವೈರಿಯನ್ನು ನಡೀತಿರುವಾಗ ಅಸೆಂಬ್ಲಿ ಸ್ಟಾರ್ಟ್ ಆಗಿ ನೀವು 8 ದಿವಸ ಏನು ಸುದ್ದಿ ಮಾತಾಡದೆ ಇವತ್ತು ವಿಚಾರನ ಎತ್ತಿಕೊಂಡು ಇವತ್ತು ನೀವು ಅರ್ಜೆಂಟ್ ಕೊಡಿ ಅಂತ ಹೇಳಿದ್ರೆ ನಾನು ಕೊಟ್ಟರೆ ಅದು ಕೆಟ್ಟ ಸಂಪ್ರದಾಯವಾಗ್ತದೆ. ಇನ್ನು ಭವಿಷ್ಯದಲ್ಲಿ ಎಲ್ಲರೂ ಕೂಡ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ವಿಚಾರಗಳನ್ನು ಇಲ್ಲಿ ಚರ್ಚೆಗೆ ತಗೊಂಡು ನೀವು ನಿಲುವಳಿ ಸೂಚನೆ ಮಂಡಿಸಿದ್ರೆ ನಾನು ಯಾಕೆ ಅದಕ್ಕೆ ಕಾರಣಕರ್ತನಾಗಬೇಕು? ಇದಿಲ್ಲ ನೋಡಿ, ಒಂದು ಕೆಟ್ಟ ಸಂಪ್ರದಾಯ ಅವಕಾಶ ಮಾಡಿದ ಕೊಡಬೇಡಿ, ಬಹಳ ಸ್ಪಷ್ಟವಾಗಿ ಇರುವಂತದ್ದು. ಆದ ಕಾರಣ ಇವತ್ತು ಬಿಲ್ ಆಗಬೇಕು, ಬಿಲ್ ಅವಕಾಶ 85,000 ಜನ ಅರ್ಜಿ ಹಾಕೊಂಡು ಕಾಯ್ತಾ ಇದ್ದಾರೆ. 85,000 ಜನ ನೀವು ಈಗ 85,000 ಜನ ಅರ್ಜಿಗಳು ಕಾಯ್ತಾ ಇದ್ದಾರೆ. ಏನ್ ಮಾಡ್ಲಿಕ್ಕೆ ಸಾಧ್ಯ? ಕನ್ವರ್ಷನ್ ಆಗೋಗ್ತದೆ, ಅಕ್ರಮವಾಗಿ ಕನ್ವರ್ಷನ್, ಅಕ್ರಮವಾಗಿ ಡಿನೋಟಿಫಿಕೇಶನ್, ಅಕ್ರಮವಾಗಿ ಸದನ ಚರ್ಚೆ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಕೂಡ ಕೆಲವು ನಿಯಮಗಳಿದೆ. ನಾನು ಕೆಟ್ಟ ಸಂಪ್ರದಾಯವನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ಇಲ್ಲಿ ಸರ್ಕಾರಕ್ಕೆ ಸಿಕ್ಕಾಕೊಂತಾರೆ. ನೀವೆಲ್ಲ ಸಹಕಾರ ಸರಿಯಾದ ಒಂದು ಸಂಪ್ರದಾಯವನ್ನು ಮಾಡಲಿಕ್ಕೆ ನಿಮ್ಮೆಲ್ಲ ಸಹಕಾರ ನಮಗೆ ಅತಿ ಅಗತ್ಯ. ನಾನು ಚರ್ಚೆ ಮಾಡಕ್ ತಯಾರಿದ್ದೀನಿ ಅಂತ ಹೇಳಿದ್ರು ಸುರೇಶ್ ಅವರು. ನೋಡಿ, ಸುರೇಶ್ ಅವ್ರ ಚರ್ಚೆ ಅಂತ ನೀವು ಅವಾಯ್ಡ್ ಮಾಡ್ತಾ ಇದ್ದೀರಾ. ವಾಲ್ಮೀಕಿ ದಿನಾಚರಣೆ ಹಗರಣವನ್ನು 4 ದಿವಸ ನಾವೇನು ಮಾತಾಡಬೇಕು. ಆಗ ಪ್ರಸ್ತುತವಾದ ವಿಚಾರ ಇತ್ತು, ಅಗತ್ಯ ವಿಚಾರ ಇತ್ತು. 1 ವರ್ಷ ಹಿಂದೆ ವಿಚಾರ, 2 ವರ್ಷಗಳ ಹಿಂದೆ ವಿಚಾರ ಜುಡಿಷಿಯಲ್ ಎನ್ಕ್ವೈರಿ ಆಗುವಾಗ ನೀವು ಈಗ ಚರ್ಚೆ ಮಾಡ್ಬೇಕಂದ್ರೆ ನಾವೇನೇ ಇಲ್ಲಿ ಮತ್ತೆ ಅದನ್ನ ಚರ್ಚೆ ಮಾಡೋದು. ಮತ್ತೆ ಅಶೋಕ್ ಅವರು ಮತ್ತೆ ಅದನ್ನ ಚರ್ಚೆ ಮಾಡಕ್ಕೆ ಪರಿಶೀಲನೆ ಮಾಡಿ ಅದನ್ನು ಕೂಡ ನೀವು ಇದ್ ಮಾಡಿದ್ದೀರಿ. ಮತ್ತೆ ಏನು ಅದನ್ನ ಮತ್ತೆ ವಿಚಾರ ಪ್ರಸ್ತಾಪ ಮಾಡ್ಲಿಕ್ಕೆ ಆಗಲ್ಲ. ಫಸ್ಟ್ ತರಲಿಲ್ಲ, ಅಧಿವೇಶನ ಪ್ರಾರಂಭವಾದಾಗ ಫೈನಾನ್ಸ್ ಬಿಲ್ ಪಾಸ್ ಆಗಬೇಕು, ಹಲವಾರು ಬಿಲ್ಗಳು ಪಾಸ್ ಆಗಬೇಕು. ಮನೆ ಅಧ್ಯಕ್ಷರೇ, ನೀವು ರೂಲಿಂಗ್ ಕೊಟ್ಟಿದ್ದೀರಿ, ಮತ್ತೆ ಪದೇ ಪದೇ ಅದನ್ನು ಪ್ರಸ್ತಾಪ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯದ ಜನ ಈ ರೀತಿ ಸಾಧ್ಯವಾಗ್ತದೆ. ಒಬ್ಬ ಮುಖ್ಯಮಂತ್ರಿ 1 ವರ್ಷ 2 ವರ್ಷ ಹಿಂದೆ ವಿಚಾರ ನಿಮ್ಮ ಸರ್ಕಾರ
ಆದ ಕಾರಣ ಬಹುಶಃ ಪ್ರಾರಂಭ ಮಾಡ್ತೀವಿ. ಸನ್ಮಾನ್ಯ ಅಧ್ಯಕ್ಷರೇ, ಸಾಲಿನ ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು